ನಗರಸಭೆ ಸದಸ್ಯ ಹೇಳ್ತಾನೆ, ಚನ್ನಪಟ್ಟಣದಾಗೆ ಸೋಲು ಗೆಲುವು ಇದ್ದಿದ್ದೆ. ಚನ್ನಪಟ್ಟಣದ ನಿಖಿಲ್ ಕುಮಾರಸ್ವಾಮಿ ಸೋತಾಗ ಹೇಳ್ತಾನೆ, ಇಲ್ಲಿ ಪೂಜೆ ಮಾಡಿ ಅವ್ರು ಏನೂ ಮಾಡಿಲ್ಲ, ಕುಮಾರಸ್ವಾಮಿನೂ ದೇವೇಗೌಡರು ಏನೂ ಮಾಡಿಲ್ಲ ಅಂತ ಹೇಳ್ತಾನೆ. ನೀನು ನಗರಸಭೆ ಮೆಂಬರು ಏನರ ಗೆದ್ದಿದ್ಯಪ್ಪ? ನೀನು ಗೆದ್ದಿರೋದು ಯಾವ ಪಕ್ಷನಪ್ಪ? ನೀನು JDS ಚಿಹ್ನೆಯಲ್ಲಿ ಗೆದ್ದಿದ್ಯಾ, ಅದನ್ನು ಮರಿಬೇಡ. ಗೆದ್ದು ನಿಮ್ಮ ತಾಯಿ ತಂದೆ ಯಾರು ಅಂತ ನಿನಗೆ ಜ್ಞಾನ ಇಲ್ಲ ಅಂದಮೇಲೆ ನೀನು ರಾಜಕೀಯಕ್ಕೆ ಬರೋಕ್ಕೆ ಅನಾಲಾಯಕ ಅಂತ ಹೇಳ್ತೀನಿ ನಾನು. ನೀರು ಅನ್ನೋ ವಿಚಾರ ಬಂದರೆ ಭಗೀರಥ ಅಂತ ಹೇಳ್ತಾರೆ. ನಮ್ಮ ದೇವೇಗೌಡರಾಗಲಿ, ಕುಮಾರಸ್ವಾಮಿ ಆಗಲಿ, ನಮ್ಮ ಯಡಿಯೂರಪ್ಪರಲ್ಲಿ ಏನು ಇಲ್ಲಿ ಕೊಡುಗೆ ಏನೂ ಇಲ್ಲ. ಅಲ್ಲಿ ಆ ಪಕ್ಷದಲ್ಲಿ ಇರ್ಬೇಕಾದ್ರೆ ಆ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಏನು ಕೈತೆ? ಪಕ್ಷದಿಂದ ಗೆದ್ದುಬಿಟ್ಟು ಪಕ್ಷದವ್ರ ಬಗ್ಗೆ ಮಾತಾಡಬಾರ್ದು. ನಿಮ್ಮ ತಂದೆ ತಾಯಿ ಬಗ್ಗೆ ಮಾತಾಡ್ದಂಗೆ ನಾನು ಹೇಳ್ತಿರೋದೇ. ಮೊನ್ನೆ ಏನು ಚನ್ನಪಟ್ಟಣ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ನಾವು ನಮ್ಮ ಶ್ರೀನಿವಾಸ್ ಅವರ ಸೂಚನೆ ಮೇರೆಗೆ ನಗರಸಭೆ ಸದಸ್ಯರು ಹಾಗೂ ನಮ್ಮ ನೆಲಮಂಗಲದ ಎಲ್ಲ ಕಾಂಗ್ರೆಸ್ ಮುಖಂಡರು ಹೋಗ್ಬಿಟ್ಟು ನಾವು ಚನ್ನಪಟ್ಟಣದಲ್ಲಿ ಕ್ಯಾನ್ವಾಸ್ ಮಾಡಿದ್ವಿ. ಆ ಟೈಮಲ್ಲಿ ಏನು ಯೋಗೇಶ್ವರ್ ಅಂತ ಗೆದ್ದಂಥ ಒಂದು ಖುಷಿಲಿ ನಾನು ನನ್ನ ವಾರ್ಡಲ್ಲಿ 5ನೇ ವಾರ್ಡಲ್ಲಿ ಪೂಜೆ ಮಾಡಿ ನಮ್ಮ ಕೆಲವು ಮುಖಂಡರುಗಳನ್ನ ಕರೆದು ಪೂಜೆ ಮಾಡಿ ಸಿಹಿ ಹಂಚಿ ನಾವು ಸಂಭ್ರಮ ಆಚರಣೆ ಮಾಡಿದ್ವಿ. ಆ ಸಂಭ್ರಮ ಆಚರಣೆ ಮಾಡೋ ಟೈಮಲ್ಲಿ ನಾನೊಂದು ಮಾತನ್ನು ಹೇಳಿರ್ತೀನಿ. ಏನು ಚನ್ನಪಟ್ಟಣ ವಿಚಾರದಲ್ಲಿ ಏನು ಹೇಳಿರ್ತೀನಿ ಅಂತಂದರೆ, ಚನ್ನಪಟ್ಟಣದಲ್ಲಿ ದೇವೇಗೌಡರದಾಗಲಿ ಕುಮಾರಸ್ವಾಮಿದಾಗಲಿ ಯಾವುದೇ ರೀತಿ ಒಂದು ಕೊಡುಗೆ ಏನೂ ಇಲ್ಲ. ಹಾಗಾಗಿ ಅವ್ರನ್ನ ನಿಖಿಲ್ನ ಸೋಲಿಸಿದ್ದಾರೆ, ನಮ್ಮ ಯಾರು ಯೋಗೇಶ್ವರನ್ನ ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ದೀನಿ. ಒಂದು ಈ ವಿಚಾರ ನಾನು ಪ್ರಸ್ತಾಪ ಮಾಡಿದ್ದೆ ಇಲ್ಲಿ ನನ್ನ ವಾರ್ಡಲ್ಲಿ. ಮೊನ್ನೆ ನಡೆದಂತಹ ಒಂದು 3-4 ಡೇಸ್ ಹಿಂದೆಗಡೆ ಅನಿಸುತ್ತೆ, ಇಲ್ಲಿ ನಮ್ಮ ಮುಖಂಡರು ಅಂದರೆ JDS ಮುಖಂಡರು ತಾಲೂಕು ಅಧ್ಯಕ್ಷರು ತಿಮ್ಮರಾಯಪ್ಪರು ಏನು ಹೇಳಿದ್ದಾರೆ, ಈ ಒಂದು ವಿಚಾರವಾಗಿ ಯಾರೋ 5ನೇ ವಾರ್ಡಲ್ಲಿ ಪೂಜೆ ಮಾಡಿ ಹೇಳ್ತಾನೆ ಅವನು ಏನದು ದೇವೇಗೌಡರದ್ದು ಆಮೇಲೆ ಕುಮಾರಸ್ವಾಮಿದು ಯಾವುದೇ ಕೊಡುಗೆ ಇಲ್ಲ ಚನ್ನಪಟ್ಟಣದಲ್ಲಿ ಅಂತ ಹೇಳ್ತಾನೆ. ಅವನು ಯಾವ ಪಕ್ಷನಪ್ಪ ಅಂತ ಕೇಳ್ತಾರೆ ಎಲ್ಲಿ. ಆಮೇಲೆ ನಾಲಾಯಕ್ ಅನ್ನೋ ಒಂದು ಪದನ ಅವರು ಪದ ಬಳಕೆ ಮಾಡಿದ್ದಾರೆ. ನಾನು ನಾಲಾಯಕ್ ಅಂತೇಳಿ ನನ್ನ ಅವರು ಟೀಕೆ ಮಾಡಿದ್ದಾರೆ. ಇರಲಿ, ದೊಡ್ಡವರಿದ್ದಾರೆ, ಹಿರೀಕರು, ಅವ್ರ ಬಾಯಲ್ಲಿ ಈ ಮಾತು ಬರಬಾರ್ದಾಗಿತ್ತು. ಯಾಕೆ ಅಂತಂದರೆ, ನನಗೆ JDS ಪಕ್ಷದಿಂದ ಇವರು B ಫಾರಮ್ ಕೊಟ್ಬಿಟ್ಟು ನೀವು ಗೆದ್ಕೊಬಾ ಅಂತ ಕಳಿಸಿದ್ರು ಅಷ್ಟೇ. ಫಾರಮ್ ಕೊಟ್ಟು ಹಿಂದೆ ತಿರುಗಿ ನೋಡಿದ್ರೆ ನನ್ನ ಹಿಂದೆ ಯಾರೂ ಇರಲಿಲ್ಲ. JDS ಪಕ್ಷದವರೇ ನನಗೆ ವಿರುದ್ಧವಾಗಿ ನನಗೆ ಕಾಂಗ್ರೆಸ್ಗೆ ವೋಟ್ ಮಾಡೋಕ್ಕೆ ನನ್ನ ವಿರುದ್ಧವಾಗಿ ನಿಂತ್ಕೊಂಡ್ರು. ಅವತ್ತು ನಿಮಗೆ ತಾಯಿ ತಂದೆ ಪಕ್ಷ ಯಾವುದು ಅಂತ ಗೊತ್ತಿರಲ್ವ ಅಣ್ಣ ನಿಮಗೆ? ಅವತ್ತು ನೀವು ಅವ್ರಿಗೆ ನೀವು ಹೇಳ್ಬೋದಿತ್ತಲ್ಲ, ತಾಳಪ್ಪ ಹುಡುಗ ಬೆಳೀತಾರೋ ಹುಡುಗ, ಅವನಿಗೆ ಸಹಾಯ ಮಾಡಿರಿ, B ಫಾರಮ್ ಕೊಟ್ಬಿಟ್ಟು ಅವನಿಗೆ ನೀವು ಯಾಕೆ ದ್ರೋಹ ಮಾಡ್ತಾ ಇದ್ದೀರಾ ಅಂತ ನೀವು ಹೇಳ್ಬೋದಿತ್ತಲ್ಲ. ಅವತ್ತು ನೀವು ಯಾಕೆ ಹೇಳಲಿಲ್ಲ? ಅವತ್ತು ತಾಯಿ ಪಕ್ಷ ಮೋಸ ಮಾಡಬಾರ್ದು JDSಗೆ ಅವತ್ತು ನಿಮಗೆ ಜ್ಞಾಪಕ ಇರಲಿಲ್ವಾ? ನಾನು ಈ ಮಾತನ್ನ ಹೇಳೋ ಅನಿವಾರ್ಯ ಇವತ್ತಿಗಿರಲಿಲ್ಲ. ಆ ಅನಿವಾರ್ಯ ತಿಮ್ಮರಾಯಪ್ಪರು ಬರ್ಸಿದ್ದಾರೆ. ಯಾಕೆ ಅಂದರೆ ನನಗೆ ಅದು ಅವಶ್ಯಕತೆ ಇರಲಿಲ್ಲ. ನಾನು ಅವತ್ತೂ ಸಹ ಗೆದ್ದಾಗ, ಯಾವಾಗ JDS ಪಕ್ಷ ಗೆದ್ದವೂ ಸಹ ಫಸ್ಟ್ ಹೋಗಿ ಹಾರ ಹಾಕ್ಸ್ಕೊಂಡಿದ್ದು ಶ್ರೀನಿವಾಸ ಮೂರ್ತಿ MLA ಅವ್ರ ಕೈಲಿ. ಅವತ್ತೊಂದು ಮಾತು ಹೇಳ್ತಾರೆ ಶ್ರೀನಿವಾಸ ಮೂರ್ತಿ ಅವರು, ನಿಜವಾಗ್ಲೂ ಇದು ಗಂಡಸು ಗೆಲುವು ಕಣಯ್ಯ, ಇದು ಖಂಡಿತ ಗೆದ್ದಿದ್ಯಾ ಅಂತ ಅಂದ್ಬಿಟ್ಟು. ಗೆದ್ದ ಮೇಲೆ ನೀವು ಹೇಳಿದ್ರಿ, ಗೆದ್ದೋದಕ್ಕೆ ಮುಂಚೆ ಯಾರಾದ್ರು ಒಬ್ಬ ಲೀಡ್ರು ಬಂದು ಮಾಡ್ತಾರ ತಪ್ಪು ಕಂಡ್ರೆ ಅಂತ ಯಾರಾದ್ರೂ ಹೇಳಿದ್ರ? ಒಬ್ಬರು ಕೂಡ ನೀವು ಯಾರು ಹೇಳಲಿಲ್ಲ. ಯಾರಾದರೂ ಒಬ್ಬರು ಕೂಡ ಹೇಳಿದ್ರು? ಯಾರೂ ಹೇಳಲಿಲ್ಲ. ನೀವು ಏನು ಮಾಡಿದ್ರಿ ನೀವೆಲ್ಲ? ನೀವು ಆತ ಗೆದ್ದ ಮೇಲೆ ನಾನು ನಿಮ್ಮ ಹತ್ರನೇ ಬಂದೆ, ಆಯಿತು, ಗೆದ್ದಿದ್ದು ಆಯಿತು, ನಿಮ್ಮ ಜೊತೆಯಲ್ಲೇ ಇದ್ವಿ, ಆಯ್ತಲ್ವಾ? ಎಷ್ಟು ಜನ ಗೆದ್ದಿದ್ವಿ ನಾವು? 13 ಜನ ಗೆದ್ದಿದ್ವಿ. ಎಲ್ಲಿ? ಪುರಸಭೆಯಲ್ಲಿ 13 ಜನ ಗೆದ್ದಿದ್ವಲ್ಲನಪ್ಪ ನಾವು. 13 ಜನ ಗೆದ್ದ ಮೇಲೆ ತಿರ್ಗಾ ಕುಮಾರಣ್ಣವ್ರ ಸರ್ಕಾರ ಇತ್ತು. ಶ್ರೀನಿವಾಸ ಮೂರ್ತಿಯವ್ರು ಏನು ಮಾಡಿದ್ರು? ಇವ್ರನ್ನ ವಜಾಗೊಳಿಸಿ ನೀವು ತಿರ್ಗಾ ಮತ್ತೆ ನೀವು ನಗರಸಭೆ ಎಲೆಕ್ಷನ್ ಮಾಡಿ ಅಂದ್ಬಿಟ್ಟು ನಿಮ್ಮದೇ ಲೆಟ್ರೇಡಲ್ಲಿ ನೀವು ಸಹಿ ಮಾಡಿ ಕೊಟ್ಟಿದ್ರಿ. ಅವತ್ತು ನಗರಸಭೆ ಮುಂದೆಗಡೆ BJP JDS ಕಾಂಗ್ರೆಸ್ ಮೂವರು ನಿಮ್ಮ ಪರವಾಗಿ ಧಿಕ್ಕಾರಕ್ಕೆ ಹೋಗೋದಲ್ಲ. ಅವತ್ತು 13 ಜನ ನನ್ನ ಮಕ್ಕಳವ್ರೆ ಅಂದ್ಬಿಟ್ಟು ಸಹ ಅವ್ರನ್ನ ಕಾಪಾಡಬೇಕು ಅಂತ ನಿಮ್ಗಿರ್ಲಿಲ್ವ ಸರ್ ಅವತ್ತು? ದೊಡ್ಡೋರು ಏನು ಬೇಕಾದರೂ ಮಾತಾಡಿ ತಿರ್ಸ್ಕೋಬೋದು, ನಾವೇನು ಮಾತಾಡೋಂಗಿಲ್ವಾ? ಚಿಕ್ಕವರಿಂದೋರಿ ರೀ ದೊಡ್ಡವರಾಗೋದು. ಫಸ್ಟು ಚಿಕ್ಕವ್ರನ್ನ ಬೆಳೆಸಿ, ಅರ್ಥ ಆಯ್ತಾ? ಅವತ್ತು ನಿಮ್ಗೆ ಅವತ್ತು ಹೇಳೋ ಅಧಿಕಾರ ಇರಲಿಲ್ವ ನಿಮಗೆ? ನಮ್ಗೆ ತೊಂದರೆ ಕೊಡೋವಾಗ ಬೇಡ ರೀ, ನಮ್ಮ ಪಕ್ಷದವನು ಅವನು, ನಾವು B ಫಾರಮ್ ಕೊಟ್ಟಿದ್ದೀರಿ, ಕಾಂಗ್ರೆಸ್ ಸಪೋರ್ಟ್ ಮಾಡಬಾರ್ದು ನೀವು ಹೇಳ್ಬೋದಿತ್ತಲ್ಲ ನೀವು. ಅವತ್ತು ಈ ತಾಯಿ ತಂದೆ ಪಕ್ಷ ಎಲ್ಲೋಗಿತ್ತಣ್ಣ? ಅರ್ಥ ಆಯ್ತಾ? ದಯಮಾಡಿ ನೀವು ಕೊಟ್ಟಿರೋ ಮಾತಿಗೆ ನಾನು ಕೌಂಟ್ರು ಕೊಡಬೇಕು. ನಾನು ಮಾತಾಡೋ ಚಪ್ಪಲ ನಂಗೆ ಯಾವುದೇ ಕಾರಣಕ್ಕೂ ಇಲ್ಲ. ನನಗೆ ತುಂಬ ಘಾಸಿ ಆಗಿದೆ, ನೋವುಂಟು ಮಾಡೈತೆ. ನಾನೇನಾದರೂ ನಾಲಾಯಕ ಏನಾಗಿದ್ದಿದ್ರೆ 15 ವರ್ಷ 20 ವರ್ಷ ರನ್ನಿಂಗ್ ರಾಜಕೀಯ ನಮ್ಮದು ಇದೇ ವಾರ್ಡಲ್ಲಿ, ನಾವು ನಮ್ಮ ಬ್ರದರ್ದು, ಅರ್ಥ ಆಯ್ತಾ? ನಮ್ಗೆ ಯಾರು ಕೂಡ ಗೆಲ್ಲಿಸ್ತಿರ್ಲಿಲ್ಲ. ನಾವು ಜನಸೇವೆ ಮಾಡ್ತಾ ಇದ್ದೀವಿ. ಇನ್ನೂ ಒಂದು ವಿಚಾರ ಹೇಳ್ತೀನಿ ಕೇಳ್ರಿ, ಅಕಸ್ಮಾತ್ ಏನಾದರೂ ನಾವು ರಾಜಕೀಯಕ್ಕೆ ಬಂದ್ಬಿಟ್ಟು ನಾವು ಆರ್ಥಿಕವಾಗಿ ನಾವು ಆಸ್ತಿಗಳು ಮಾರ್ಕೊಂಡಿದ್ದೀವಿ ಆ ಟೈಮಲ್ಲಿ, ಎಲೆಕ್ಷನ್ ಮಾಡೋ ಟೈಮಲ್ಲಿ, ಅರ್ಥ ಆಯ್ತಾ ತಿಮ್ಮರಾಯಣ್ಣವರೇ? ದಯವಿಟ್ಟು ನೀವು ಆ ಪದ ಬಳಕೆನ ವಾಪಸ್ ತಗೋಬೇಕು. ನಾನು ಯಾವುದೇ ರೀತಿ
ನಾವು ಕ್ಲೀನ್ ಹ್ಯಾಂಡ್ ಇದ್ದೀವಿ. ಆ ವಿಚಾರದಲ್ಲಿ ನಾವು ಒಬ್ರಿಗೂ ಸಹ ಕೆಟ್ಟದ್ದು ಬಯಸ್ತೋರಲ್ಲ. ನಾವು ಪಕ್ಷನಿಷ್ಠೆ ಮಾಡಿ ನಿಮಗೆ ಮೋಸ ಮಾಡಿ ನಮ್ಮ ಹಿಂದೆ ನಿಂತ್ಕೊಂಡು ನೀವು ಸಪೋರ್ಟ್ ಮಾಡಿದ್ರೆ ಬಿಡಪ್ಪ ನಾನು ಹೇಳ್ತಾ ಇದ್ದೆ, ಅದಕ್ಕೆ ಬಿಡಪ್ಪ ನಮಗೆ JDS ತಾಯಿ ಪಕ್ಷ ಅಂತೇಳಿ ಹೇಳ್ತಾ ಇದ್ವಿ. ಅರ್ಥ ಆಯ್ತಾ? ನೀವೇನು ಮಾಡಿದ್ರಿ? ಒಬ್ಬರು ಸಹಾಯಕ್ಕಿಲ್ವಲ್ರಿ. ಅವತ್ತು 4-5 ಜನ ಹುಡುಗರು ಇಟ್ಕೊಂಡು ರಾಜಕೀಯ ಮಾಡಿದ್ವಿ ನಾವು. ಬರೀ 4-5 ಜನ ಹುಡುಗರನ್ನ ಎಲ್ಲಿ ಮೀಸೆ ಬರ್ದಿರೋ ಹುಡುಗರು ಇಟ್ಕೊಂಡು ರಾಜಕೀಯ ಮಾಡಿದ್ದೀವಿ ರೀ ನಾವು. ಅವತ್ತು ನಮ್ಮ ನೋವು ಯಾರು ಹೇಳ್ಕೊಬೇಕು? ಅವತ್ತು ನಮ್ಮ ನೋವು ನಿಮ್ಗೆ ಕೇಳಿಸ್ತಿಲ್ವಾ? ಅವತ್ತು ತಾಯಿ ಪಕ್ಷ ಅದಂತ ಗೊತ್ತಾಗ್ಲಿಲ್ವಾ ನಿಮಗೆ? ಇವತ್ತು ಹೇಳ್ತೀರಾ ನಾಲಾಯಕು ರಾಜಕೀಯ ಮಾಡೋಕ್ಕೆ ರಾಜೀನಾಮೆ ಕೊಟ್ಟು ಆಚೆ ಹೋಗಿ ಅಂತ ಅಂದ್ಬಿಟ್ಟು ರೀ. ನಾನು ಇಂಡಿಪೆಂಡೆಂಟ್ ರೀ. ಅರ್ಥ ಆಯ್ತಾ? ನಾನು ಇಂಡಿಪೆಂಡೆಂಟು. ಅರ್ಥ ಆದರೂ ದೊಡ್ಡ ಮನಸ್ಸು ಮಾಡಿ ನಿಮ್ಮ ಜೊತೆಗಿದ್ದೀವಿ ರೀ ನಾವು. ಅರ್ಥ ಆಯ್ತಾ? ನೀವೇನು ಮಾಡಿದ್ರು ನಾವು ಸಹಿಸ್ಕೋಬೇಕು. ನಾವು ಅದೇ ಈ ತಪ್ಪುಗಳು ನಾವೇನೋ ಮಾಡಿ ನಮ್ಮನ್ನು ಬಿಡ್ತಾ ಇದ್ದೀರಿ ಅಂದರೆ ನೀವು ನಾಲಾಯಕನ ಪದ ದಯವಿಟ್ಟು ನಿಮ್ಮ ದೊಡ್ಡತನಕ್ಕೆ ತಾಲೂಕು ಅಧ್ಯಕ್ಷರಿದ್ದೀರಿ JDS ಅಲ್ಲಿ. ನಿಮ್ಮ ಮೇಲೆ ನಂಗೆ ಅಪಾರವಾದ ಗೌರವ ಇದೆ. ದಯವಿಟ್ಟು ಈ ಪದ ಬಳಕೆನ ನೀವು ವಾಪಸ್ ತೊಗೊಬೇಕು. ನೀವು ನನ್ನ ಹೆಸರು ಹೇಳಿಲ್ಲ ಅಲ್ಲಿ. ಖಂಡಿತವಾಗೂ ನಾನೇ ನನ್ನ ವಾರ್ಡಲ್ಲಿ ಪೂಜೆ ಮಾಡಿ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಕೇಳ್ರಿ. ನಾವು ಅಲ್ಲಿ ಕ್ಯಾನ್ವಾಸ್ ಮಾಡಿದಂಥ ಟೈಮಲ್ಲಿ ಈಗಲೂ ಡ್ಯಾಮ್ ಕಟ್ಟಿದ್ದು ಯಾರು ಅಂದರೆ ದೇವೇಗೌಡರು ಅಂತಾರೆ. ಅದಕ್ಕೆ ನೀರು ತುಂಬಿಸ್ತವ್ರು ಯಾರು? ಯೋಗೇಶ್ವರ್ ಅಂತಾರೆ. ಪ್ರತಿಯೊಬ್ಬರು ಯೋಗೇಶ್ವರ್ ಅಂತಾರೆ. ಆ ರೈತರಿಗೆ ತುಂಬ ಅನುಕೂಲ ಆಗಿರೋದು ಯೋಗೇಶ್ವರಿಂದ ಅಂತ ಹೇಳ್ತಾರೆ. ಆಯ್ತು ರೀ, ಒಂದು ಮನೆ ಕಟ್ಬಿಟ್ಟು ಅಲ್ಲಿ ಒಂದು ರೂಮ್ ಇಲ್ಲ, ಒಂದು ದೇವಸ್ಥಾನ ಇಲ್ಲ, ಮನೆ ಒಳಗಡೆ ಒಂದು ದೇವ್ರ ಗುಡಿ ಇಲ್ಲ, ಹಾಲಿಲ್ಲ ಅಂತ ಮನೆ ಅನಿಸ್ತದೇನ್ರಿ? ಡ್ಯಾಮ್ ಕಟ್ಟೋರು ನೀರು ಅನುಕೂಲ ಮಾಡಬೇಕಾಗಿತ್ತು. ಈಗಲೂ ಹೇಳ್ತಾ ಇದ್ದೀನಿ, ನಾನು ಈ ಸಮರ್ಥನೆ ಮಾಡ್ಕೊತಾ ಇದ್ದೀನಿ. ನಾನು ಹೇಳಿರೋದು ಕರೆಕ್ಟೇ. ಆಮೇಲೆ ನೀವು ಏನೇ ನಾವು ಟೀಕೆಗಳು ಮಾಡ್ಬೋದು, ಆದರೆ ಆನ್ಸರ್ ಮಾಡೋದು ಯಾರು? ವೋಟರ್ಸು ಏನದು ಈಗ ಕೊಟ್ಟರು? ಗೆಲುವು ಕೊಟ್ಟಿದ್ದಾರಲ್ಲ ಯೋಗೇಶ್ವರ್ಗೆ, ಕೆಲಸ ಮಾಡಿರೋರಿಗೆ. ಅದೇ ಮಾತೇನಾದ್ರೂ ನಿಖಿಲ್ ಗೆದ್ಬಿಟ್ಟು ಯೋಗೇಶ್ವರನ್ ಸೋತ್ಬಿಟ್ಟಿದ್ರೆ ನೀವೇನು ಹೇಳ್ತಾ ಇದ್ರಿ? ಇಲ್ಲಿ DK ಶಿವಕುಮಾರ್ದಾಗಲಿ ಸಿದ್ದರಾಮಯ್ಯದಾಗಲಿ ಗ್ಯಾರಂಟಿ ಆಗೋದು ಏನು ಕೆಲಸ ಮಾಡಿಲ್ಲ, ದೇವೇಗೌಡರದು ನಮ್ಮ ಕುಮಾರಸ್ವಾಮಿ ಕೆಲಸ ಮಾಡಿದ್ದು ನೀವು ಹೇಳ್ತಿಲ್ವೇನ್ರಿ? ನಿಮ್ಮ ಎದೆ ಮೇಲೆ ಆಣೆ ಮಿಕ್ಕೊಂಡು ಹೇಳ್ರಿ, ಹೇಳ್ತಿರಲಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಟೀಕೆ ಮಾಡೋಕ್ಕೆ ಮಾಡ್ಬೋದು. ಇನ್ನೊಂದು ವಿಚಾರ ಏನಾಗಿದೆ ನಿಮಗೆ ಅಂತ ಅಂದರೆ, ನಿಮ್ಮ ಅಕ್ಕಪಕ್ಕ ಇರೋರು ಯಾರೂ ನಿಮ್ಮ ಜೊತೆ ಇಲ್ಲ. ಇವಾಗ ಎಲ್ಲ ಪಕ್ಷ ಬಿಟ್ಬಿಟ್ಟು ಎಲ್ಲ ಆಚೆ ಹೋಗ್ತಾವ್ರೆ. ಅರ್ಥ ಆಯ್ತಾ? ಪಕ್ಷ ಏನ್ರಿ ಮಾಡ್ತೈತೆ? ಪಕ್ಷ ಸಂಘಟನೆ ಮಾಡೋರು ಇರಬೇಕು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಪಕ್ಷ ಅನ್ನೋದು ಕುದುರೆ ಇದ್ದಂಗೆ ರೀ. ಅದನ್ನ ಕುತ್ಕೊಂಡು ಕರೆಕ್ಟಾಗಿ ಓಡಿಸ್ಕೊಂಡು ದೊಡ್ಡವ್ರನ್ನ ಚಿಕ್ಕವ್ರನ್ನ ಎಳ್ಕೊಂಡು ಹೋಗೋ ಥರ ಇರ್ಬೇಕ್ರಿ ನೀವು. ಯಾರು ಎಳ್ಕೊಂಡು ಹೋಗ್ತೀರಾ? ದೊಡ್ಡವರು ಗೌರವ ಕೊಡ್ತೀರಾ, ಚಿಕ್ಕವ್ರನ್ನ ಬಿಡ್ತಾ ಇದ್ದೀರಾ. ಅವತ್ತು ನಾನು ಚಿಕ್ಕವನ ಜೊತೆ ಬಂದ್ಬಿಟ್ಟು ನೀವು ನನಗೆ ದೊಡ್ಡವ್ರ ಬುದ್ಧಿ ಹೇಳಿ ನೀವು ಮಾಡ್ತಾರೆ ತಪ್ಪು ಅಂದ್ಬಿಟ್ಟು ನಾನು ಹಿಂದೆ ನಿಂತ್ಕೊಂಡಿದ್ದಿದ್ರೆ ಅವತ್ತಿನ ಪರಿಣಾಮ ಚೆನ್ನಾಗಿರೋದು. ಇವತ್ತಿನ ನನಗೇನು ನೀವು ಅನ್ಲಾಯಕ್ ಅಂತ ಹೇಳಿದ್ರೆ ಅದು ನಾನು ಹೌದಪ್ಪ ನಾನು ತಪ್ಪು ಮಾಡಿದ್ದ ಒಪ್ಕೊತಾ ಇದ್ದೆ. ಅಣ್ಣವ್ರೆ, ದಯವಿಟ್ಟು ಆ ಪದ ಬಳಕೆನ ದೊಡ್ಡವರಿದ್ದೀರಿ ಮತ್ತೆ ಹೇಳ್ತಿದ್ದೀನಿ ಕೇಳ್ರಿ. ತುಂಬ ನೋವುಂಟು ಮಾಡುತ್ತೆ ಆ ವಿಚಾರದಲ್ಲಿ. ದಯವಿಟ್ಟು ಆ ಪದನ ವಾಪಸ್ ತಗೋಬೇಕು ಅಂತ ನಿಮ್ಮಲ್ಲಿ ತಿರ್ಗಾ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಇದೇ ಥರ ವಿಚಾರ ಬಗ್ಗೆ ಯಾಕೆ JDS ಕೆಳಗಡೆ ಹೋಗ್ತಾ ಐತೆ ಅಂತ ಅಂದರೆ ಇದೇ ವಿಚಾರ. ಸಂಘಟನೆ ಎಲ್ಲಿ ಇಲ್ಲ ನಿಮ್ಮಲ್ಲಿ. ಅರ್ಥ ಆಯ್ತಾ? ಅಲ್ಲ, ಜೊತೆಲಿ ಇರೋರೇ ತುಳಿತೀರಿ ಹೇಳ್ರಿ. B.Pharm ಏನಕ್ಕೆ ಕೊಟ್ರಿ? ಮತ್ತೆ ನೀವು B.Pharm ಬೇಡ ತಗೊಂಡು ಕೊಟ್ಟು ಬಂದಿದ್ದೆ ರೀ. ಬೇಡ, ನನ್ನನ್ನು ಸೋಲಿಸ್ಬಿಟ್ಟು ನೀವೆಲ್ಲಿ ಅವಿರೋಧ ಆಯ್ಕೆ ಮಾಡ್ಕೊಬೇಕು ಅಂತ ಹೊರಟಿದ್ರಿ? ಯಾರನ್ನ ಅವಿರೋಧ ಆಯ್ಕೆ ಮಾಡ್ಕೊಂಡ್ರಿ ನೀವು? ನನ್ನನ್ನು ಸೋಲಿಸ್ಬಿಟ್ಟು ಅಂತ ಹೊರಟಿದ್ರಿ. ದೇವ್ರು ನೋಡ್ರಿ, ಅದೇ ಹೇಳೋದು. ನೀವು ಇಷ್ಟೇ ಸರ್ಕಸ್ ಮಾಡಿದ್ರು, ಏನೇ ನಾನು ಸೋಲಿಸ್ಬೇಕು ಅಂತಾರೆ, ಕೊನೆ ಜನಗಳು ಏನು ಮಾಡಿದ್ರಿ? ಅರ್ಥ ಆಯ್ತಾ? ನಮ್ಮ ಕೆಲಸ ನಾಲಾಯಕ್ ಅನ್ನೋ ಪದ ದಯವಿಟ್ಟು ಮನಸ್ಸಿಗೆ ಘಾಸಿ ಆಗೈತೆ. ನಾನು 3-4 ಡೇಸಿಂದ ನಿಮ್ಮ ವಿಡಿಯೋಸ್ ನೋಡಿದಾಗ ನಂಗೆ ತುಂಬ ಬೇಜಾರಾಗಿದೆ. ನಾನು ಯಾವತ್ತೂ ಆತ ನಾಲಾಯಕ್ ಕೆಲಸ ಮಾಡಿಲ್ಲ. ಪಬ್ಲಿಕ್ ಲೈಫಲ್ಲಿ ಇದ್ದೀನಿ, ಪಬ್ಲಿಕ್ ಲೈಫಲ್ಲಿ ಸಾಯ್ತೀವಿ. ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಿ ನಾವು ಜೀವನ ಮಾಡೋ ಅವಶ್ಯಕತೆ ಇಲ್ಲ. ಇವಾಗಲೂ ಹೇಳ್ತಾ ಇದ್ದೀನಿ ಕೇಳ್ರಿ. ಎಲೆಕ್ಷನ್ನಿಂದ ನಾವು ಆಸ್ತಿಗಳು ಮಾರ್ಕೊಂಡಿದ್ದೀವಿ ರೀ. ಅರ್ಥ ಆಯ್ತಾ? ಅದು ನಿಮ್ಗೆ ಗೊತ್ತಾ? ಎಲೆಕ್ಷನ್ನಿಂದ ನಾವು ಆಸ್ತಿಗಳು ಮಾರ್ಕೊಂಡಿದ್ದೀವಿ. ದಯವಿಟ್ಟು ಆ ಮಾತನ್ನ ವಾಪಸ್ ತಗೊಳ್ಳಿ. ತಿರ್ಗಾ ಮತ್ತೆ ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ಕ್ಲಿಯರ್ ಆಗಿದ್ದೀವಿ. ಇವತ್ತು ಹೇಳ್ತಿದ್ದೀನಿ ಕೇಳಿ. ನಮ್ಮ ಶ್ರೀನಿವಾಸ್ ಅವರು MLA ಅವ್ರು ಏನು ಇದ್ದಾರೆ ಇವಾಗ, ಅವರೊಂದು ಕೆಲಸ ಕಾರ್ಯ ನೋಡಿ, ಅವ್ರ ಒಳ್ಳೆತನ ನೋಡಿ ಎಲ್ಲರೂ ಭಾವಿಸ್ತಾ ಇದ್ದಾರೆ. ಎಲ್ಲರನ್ನೂ ಒಳ್ಳೆ ರೀತಿ ತಗೊಂಡೋಗ್ತಾ ಇದ್ದಾರೆ. ಅರ್ಥ ಆಯ್ತಾ? ತಗೊಂಡೋಗಿ ಅವರು ಒಂದು ಒಳ್ಳೆ ಕೆಲಸ ನೋಡಿ ಎಲ್ಲ JDS ನಿಮ್ಮ BJP ಬಂದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾವ್ರೆ. ನಿಮ್ಮ ಅಕ್ಕಪಕ್ಕ ಇರೋರನ್ನ ನೀವು ಮಾಡಿಕೊಳಕ್ಕಾಗ್ತಾ ಇಲ್ಲ. ಯಾರ್ದೋ ಕೋಪ ತಗೊಂಡು ನನ್ನಂಥವ್ರ ಮೇಲೆ ನೀವು ತಿರ್ಸ್ಕೊಂಡ್ರೆ ಪ್ರಯೋಜನ ಐತಣ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ದು, ದೊಡ್ಡೋರಿದ್ದೀರಿ. ಇದು ನಾನು ಇನ್ನೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಲ್ಲ. ಎಲ್ಲ ಹೇಳಿದ್ದೀನಿ ಕಷ್ಟ. ಯಾಕೆ ನಾನು ಹೇಳೋ ವಿಚಾರನೇ ಅಲ್ಲ ಇದು. ಯಾಕೆ ಗೊತ್ತಾ? ಇದು 5 ವರ್ಷ ಹಿಂದೆಗಡೆ ವಿಚಾರ. ಇವತ್ತು ಅದು ಹೇಳೋಕ್ಕೆ ನಿಜವಾಗ್ಲೂ ಕಾರಣ ನೀವೇ ಅಂತಲೇ ಹೇಳಬೇಕಾಗತ್ತೆ.